ಏನೇ? ಯಾಕೆ ಈ ರೀತಿ ನಡ್ಕೋತಿದ್ಯಾ ಸಕ್ಕು? ಏಯ್ ದಾಮು, ಕುರ್ಚಿನ ಕೆಳಗಡೆ ಇಟ್ಟೆ ಅನ್ಕೋ, ನೀನ್ ಮೇಲೆ ಕೇಳದೆ ನೆಲದಲ್ಲೇ ಇರೋ ಹಾಗೆ ಮಾಡ್ಬಿಡ್ತೀನಿ. ಒಂದ್ ಏಟ್ ಕೊಟ್ರೆ ಕೆಳಗಡೆ ಬೀಳ್ತೀಯ. ನಿನ್ ಮೇಲೇನೆ ಕುರ್ಚಿ ಇಟ್ಟು ಅದ್ರ ಮೇಲೆ ಕೂರ್ತೀನಿ. ಸದ್ದು ಮಾಡ್ದೆ ಬಾಯಿ ಮುಚ್ಕೊಂಡ್ ಬರ್ಬೇಕಷ್ಟೇ. ಅಯ್ಯಯ್ಯೋ, ಊರ್ನವ್ರು ನನ್ನ ಈ ಸ್ಥಿತಿಯಲ್ಲಿ ನೋಡದೇ ಇದ್ರೆ ಚೆನ್ನಾಗಿರುತ್ತೆ. ಹೀಗೆ ಕುರ್ಚಿನ ಹೊತ್ಕೊಂಡು ಹೋಗೋದನ್ನ ನೋಡಿದ್ರೆ ಅಷ್ಟ ನನ್ ಕತೆ ಇನ್ ಮುಂದೆ ತಲೆ ಎತ್ಕೊಂಡು ಓಡಾಡ್ದಿರೋ ಹಾಗಾಗತ್ತೆ. ಏನೋ ಗುಣಕ್ತಾ ಇದೀಯಾ? ಅಯ್ಯೋ, ಏನಾಯ್ತು ಹರಿ? ಯಾಕೀಗ ಅವಸರವಾಗಿ ಓಡ್ ಬಂದಿದೀಯಾ? ಏನಾಯ್ತು ಹೇಳು. ದೇವಸ್ಥಾನದಲ್ಲಿ ಪರದೆ ಇನ್ನೂ ಮುಚ್ಚೆ ಇದೆ ಯಜಮಾನ್ರೆ. ಹೀಗೆ ಪರದೆ ಹಾಕಿರೋದಕ್ಕೆ ಮನ್ಸಲ್ಲಿ ತುಂಬಾ ನೋವಿದೆ. ಆದ್ರೆ ಈ ಪರದೆ ಸರಿಸಿದ್ರೆ ಇನ್ನೂ ಹೆಚ್ಚು ನೋವನ್ನ ಅನುಭವಿಸ್ಬೇಕಾಗತ್ತೆ. ದೇವಸ್ಥಾನದಲ್ಲಿ ಪರ್ದೆ ಹಾಕಿದ್ದಾರೆ ಅಂದ್ರೆ ದೇವಸ್ಥಾನದಲ್ಲಿ ಖಂಡಿತವಾಗಿ ವಿಗ್ರಹ ಇಲ್ಲ. ದೇವಸ್ಥಾನದಲ್ಲಿ ಪಾಂಡುರಂಗನ ವಿಗ್ರಹ ಇಲ್ಲ. ನೀವು ಧೈರ್ಯವಾಗಿರ್ಬೇಕು. ಈ ಮಹಾಪಾಪನ ಮಾಡಿರೋರು ಅದರ ಪ್ರತಿಫಲನ ಅನುಭವಿಸ್ತಾರೆ. ಸಾಕ್ಷಾತ್ ಪಾಂಡುರಂಗನ್ ಜೊತೆನೆ ಆಟನ ನೋಡು. ನೀನ್ ಕ್ಷಮಿಸಿದ್ರು ಆ ದೇವ್ರು ಕ್ಷಮಿಸೋದಿಲ್ಲ. ಬನ್ನಿ, ತಕ್ಷಣ ದೇವಸ್ಥಾನಕ್ಕೆ ಹೋಗಿ ವಿಗ್ರಹ ತೋರಿಸಿ ಅಂತ ಕೇಳೋಣ. ಬರೋದಕ್ಕೆ ಹೇಳಿ. ಊರಿನ ಎಲ್ಲಾ ಜನರನ್ನು ದೇವಸ್ಥಾನದ ಹತ್ರಕ್ಕೆ ಬರೋದಕ್ಕೆ ಹೇಳಿ. ಬನ್ನಿ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಅವರಿಗೆ ಆಸಕ್ತಿ ಬರೋ ತರ ಕಟ್ಟು ಕತೆಗಳನ್ನ ಹೇಳಿ ಪ್ರಚೋದಿಸಿ. ಜನರ ಮಧ್ಯೆ ದ್ವೇಷಾಗ್ನಿಯನ್ನ ಹೊತ್ತಿಸಿ. ಅದು ದಗ ದಗ ಅಂತ ಉರಿಬೇಕು. ಶಿವಪ್ಪ ಮತ್ತವನ್ ಮಗಳು ದೇವಸ್ಥಾನನ ಅಪವಿತ್ರ ಮಾಡಿದ್ದಾರೆ ಅಂತ ಹೇಳಿ. ಇದನ್ ಕೇಳಿ ಊರಿನ ಜನ ಎಲ್ಲ ರೋಷ ಆವೇಶದಿಂದ ಬರಬೇಕು. ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ನೀನ್ ಗೂಳಿ ತರ ತಲೆ ಅಲ್ಲಾಡ್ಸ್ಬೇಡ. ಬನ್ನಿ. ಏನ್ ಇಲ್ಲೇ ನಿಂತಿದ್ಯಾ? ಹೋಗು, ಹೋಗಲ್ ಕುತ್ಕೋ. ಅತ್ತೆ ಕೊಡು. ತಿನ್ನು. ನಂಗ್ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ. ನಾನ್ ತುಂಬಾ ತೃಪ್ತಿಯಿಂದ ತಿಂತೀನಿ. ಯಾಕೆ ತಿಂದೆ ಕೂತಿದ್ಯಾ? ನಿಂಗ್ ಚಪಾತಿ ಬೇಕಾ? ನಿಂಗ್ ಅವಾಗ್ಲೇ ಹೇಳ್ದೆ ಅಲ್ವಾ, ಸುಮ್ನೆ ಅವಳ ತಂಟೆಗೆ ಹೋಗ್ಬೇಡ ಅಂತ. ರುಚಿಯಾಗಿದೆ ಅಂತ ಹೇಳ್ದೆ ಅಲ್ವಾ, ಸುಮ್ನೆ ಹೊಟ್ಟೆ ತುಂಬಾ ತಿನ್ನು. ಅದು ನಂಗ್ ಒಂಟಿಯಾಗಿ ತಿಂದೆ ಅಭ್ಯಾಸ ಇಲ್ಲ. ಬಾಲಕೃಷ್ಣ ಎಲ್ಲ ಗುಡಿಯಲ್ಲೂ ಪ್ರಸಾದ ತಿಂತಾನೆ. ಸ್ವಲ್ಪ ತಿನ್ನು ಸಕ್ಕು. ನೀನ್ ನನ್ ಜೊತೆ ಮಾತಾಡ್ಬೇಡ. ಇಲ್ ನೋಡು, ಇವಾಗ ನೀನ್ ಹಾಕಿರೋ ಬಟ್ಟೆ ಅದು ನಮ್ಮ ಅಪ್ಪನ್ ಬಟ್ಟೆ. ಮೊದ್ಲಿದನ್ ಬಿಚ್ಚಿ ನಿನ್ ಬಟ್ಟೆ ಹಾಕೋ, ಹೋಗು. ಇಲ್ಲ, ಮೊದ್ಲು ನೀನು ತಿನ್ನು. ನೀನಾದ್ರೂ ಹೇಳು ಸಕ್ಕುಗ್ ತಿನ್ನು ಅಂತ.
ಸಕ್ಕು, ಮೊದ್ಲು ಈ ಹಠ ಮಾಡೋದನ್ನ ಬಿಟ್ಬಿಡು. ನೀನು ಬೆಳಿಗ್ಗೆಯಿಂದ ಏನು ತಿಂದೆ ಬರೀ ಹೊಟ್ಟೆಲ್ ಹಾಗೆ ಇದ್ಯಾ. ಸ್ವಲ್ಪ ತಿನ್ನು. ನಿಮ್ಮ ಭಕ್ತರು ಹಠಮಾರಿಗಳು, ನೀವಂತೂ ಇನ್ನೂ ಹಠಮಾರಿ. ಹೇಗೆ ನೋಡಿದರೂ ನಮ್ಮ ಭಕ್ತರನ್ನೇ ನೀವು ಪರೀಕ್ಷಿಸುತ್ತಿದ್ದೀರಿ. ನಿಮಗೆ ನೋವಾಗುತ್ತಿಲ್ಲವೇ ಪ್ರಭು? ಪಾಪ ಆ ಸಕ್ಕು ಅಮಾಯಕಿ. ಆದರೆ ನಿಮಗೇನೂ ತಿಳಿಯುವುದಿಲ್ಲವೆಂದು ನಾನು ಭಾವಿಸಬೇಕೇ? ನೀವೇನನ್ನು ಸೇವಿಸುತ್ತಿಲ್ಲ. ನಿಮ್ಮ ಮೇಲೆ ಪಂಚಪ್ರಾಣಗಳನ್ನು ಇಟ್ಟಿರುವವರು ಏನಾಗಬೇಕು ಹೇಳಿ? ಅವರು ಏನು ಸೇವಿಸಬಾರದು, ಉಪವಾಸವಿರಬೇಕೆಂದು ಭಾವಿಸುತ್ತಿದ್ದೀರೇ? ಅದು ಹಾಗಲ್ಲ. ನಾನೇಕೆ ಹಾಗೆಂದುಕೊಳ್ಳಲಿ? ಆದರೆ ಏನು? ನನಗೆ ಬೇರೆ ದಾರಿ ಇಲ್ಲ, ಹಾಗಾಗಿ ಉಪವಾಸವಿರುವೆನೆಂದು ಹೇಳುವಿರಾ? ಒಳ್ಳೆಯದೇ ಬಿಡಿ. ನಿನಗೆ ನಾನು ಹೇಗೆ ಅರ್ಥ ಮಾಡಿಸಲಿ? ದೇವಿ, ನಮ್ಮನ್ನು ಭಕ್ತಿಯಿಂದ ಪ್ರೀತಿಸುವವರು ಉಪವಾಸ ಮಾಡುವಾಗ ನಾನಿಲ್ಲಿ ಹೇಗೆ ಪ್ರಸಾದ ಸ್ವೀಕರಿಸಲಿ ಹೇಳು? ಅಯ್ಯೋ, ನಾನ್ ಮರ್ತೇ ಬಿಟ್ಟೆ. ಪಾಂಡುರಂಗ ತಿನ್ಲಿಲ್ಲ ಅಂದ್ರೆ ಸಕ್ಕುನು ಏನು ತಿನ್ನೋದಿಲ್ಲ, ಹೌದಲ್ವಾ? ಇಲ್ ನೋಡು, ನೀನೆಷ್ಟೇ ನಾಟಕ ಆಡಿದ್ರು ನಾನ್ ಖಂಡಿತ ನಂಬೋದಿಲ್ಲ. ಕೋಪ ಬಂದ್ರೆ 2 ಕೊಡ್ತೀನಿ. ಅವಳಿಗೀಗ ಊಟ ಬಡಿಸು. ಆಗ್ಲಿ ಅತ್ತೆ. ಹಠ ಮಾಡದೆ ಬೇಗ ಊಟ ಮಾಡು. ನೀನದ್ ಹೇಗ್ ತಿನ್ನಲ್ವೋ ನಾನು ನೋಡ್ತೀನಿ. ನೀನ್ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಬಲವಂತವಾಗಿ ತಿನ್ನಿಸ್ತೀನಿ. ಅಜ್ಜಿ ಬಂದ್ರು. ಏನ್ ಸಮಾಚಾರ ಸಕ್ಕು? ನಾನ್ ಬಂದಾಯ್ತಲ್ವಾ, ಇನ್ಯಾವ ವಿಷಯಕ್ಕೂ ನೀವ್ ಯೋಚನೆ ಮಾಡ್ಬೇಡಿ. ಎಲ್ಲ ನಾನ್ ನೋಡ್ಕೋತೀನಿ, ನೀವ್ ಯಾವ್ದಕ್ಕೂ ಯೋಚನೆ ಮಾಡ್ಬೇಡಿ. ನಾನು ಸಕ್ಕುವಿನ ಅತ್ತೆ ನೋಡ್ಕೊಂಡ್ ಸುಮ್ನೆ ಇದ್ಬಿಡ್ತೀನಾ? ಇಲ್ಲೂ ಒಲೆ ಹೊತ್ತಿಸ್ತಿದ್ರೇನು? ಈ ಅತ್ತೆ ಇಲ್ವಾ? ನನ್ ಮುದ್ದು ಸೊಸೆನ ಉಪವಾಸ ಇರೋಕ್ ಬಿಟ್ಬಿಡ್ತೀನಾ? ಅನ್ನ ಮಾಡಿ ಒಳ್ಳೆ ಗೊಜ್ಜು ಮಾಡಿ ತಂದಿದ್ದೀನಿ. ಹಾಗ್ ತರ್ಬೇಕು ಅಂತಿದ್ದಿದ್ರೆ ಇನ್ನೇನಾದ್ರೂ ತರ್ಬೋದಿತ್ತಲ್ಲ. ಅಂದ್ರೆ ಇಲ್ಲಿ ನಮ್ಗ್ ಊಟಕ್ ಗತಿ ಇಲ್ಲ ಅನ್ಕೊಂಡಿದ್ಯಾ? ಅಯ್ಯೋ, ಇಲ್ಲಿ ಪಾಂಡುರಂಗ ಇಲ್ಲ ಅಲ್ವಾ? ಅವ್ರಿಲ್ಲ ಅಂದ್ರೆ ಒಲೆನ ಹೊತ್ತಿಸ್ಬಾರ್ದು, ಅದಕ್ಕೆ ತಗೊಂಡ್ ಬಂದೆ. ಆದ್ರೆ ನೀವ್ ನೋಡಿದ್ರೆ ಇಲ್ಲಿ ರೊಟ್ಟಿ ಮಾಡ್ತಿದ್ದೀರಾ. ಅಷ್ಟಕ್ಕೂ ಸಕ್ಕು, ಅಂತದ್ ನೀನ್ ಏನ್ ಮಾಡ್ದೆ ಹೇಳೆ? ದೇವ್ರ ಯಾಕೆ ಕೋಪ ಮಾಡ್ಕೊಂಡಿದ್ದಾರೆ? ಅವ್ನ್ ಕೋಪ ಮಾಡ್ಕೊಂಡಿಲ್ಲ, ಬಚ್ಚ